ಮುನಿಸ್ಕೊಂಡು 20 ದಿನ ಮಾತು ಬಿಟ್ಟಿದ್ರು. ಹಾಗಾಗೇನೆ ರೇಣುಕಾ ಸ್ವಾಮಿನ ಕಿಡ್ನಾಪ್ ಮಾಡಿಸಿದ್ರು. ಕಿಡ್ನಾಪ್ ಮಾಡಿಸಿ 2 ಏಟ್ ಹೊಡೆದು ಊಟ ಕೊಡಿಸಿ ಅಂತ ಹೇಳಿ ಬಂದ್ಬಿಟ್ರು. ಅದಾದ್ಮೇಲೆ ಹೀಗಾಗೋಯ್ತು. ಹೀಗೆಲ್ಲ ಮಾಹಿತಿಗಳು ಹರಿದಾಡ್ತಾ ಇದೆ. ಹೌದು ಮೇಡಮ್, ಬೀದಿಯಲ್ಲಿ ನಾನು ಅವಮಾನ ಮಾಡ್ತೀನಿ ಮೇಡಮ್. ಮನೇಲಿ ಕರ್ಕೊಂಡೋಗಿ ರೇಷ್ಮೆ ಶಾಲು ಹಾಕಿ ಸನ್ಮಾನ ಮಾಡ್ತೀನಿ ಮೇಡಮ್. ಓದ್ ಮನ ವಾಪಸ್ ಬರುತ್ತಾ? ಪ್ರಾಣ ವಾಪಸ್ ಬರುತ್ತಾ? ಯಾರೋ ಮಾಡಿಸ್ತಾರೆ, ಓಕೆ. ಮಾಡೋರು ಇನ್ನಂತವ್ರು ಇರಬೇಕು. ತಾವೇ ಯೋಚನೆ ಮಾಡಿ. ಘಟನೆ ಆದ್ಮೇಲೆ ಕೂಡ ತಪ್ಪನ್ನ ಬೇರೆಯವ್ರ ತಲೆ ಮೇಲೆ ಹಾಕಿ ದುಡ್ಡು ಕೊಟ್ಟು ಸೆಟಲ್ ಮಾಡೋ ಪ್ರಯತ್ನ ಆಯ್ತು ಅಂತ ಪೊಲೀಸ್ ಮೂಲಗಳಿಂದಲೇ ಸಿಕ್ಕಿರೋ ಮಾಹಿತಿ ಇದು. ಅಂದ್ರೆ ಡಿ ಬಾಸ್ ಅಂತ ಹೇಳಿ ಯಾರೆಲ್ಲ ದರ್ಶನ್ ಅವರನ್ನ ಆರಾಧಿಸ್ತಿದ್ರು ಅವರಲ್ಲೇ ಒಂದ್ 4-5 ಜನ ಕರೆದ್ಬಿಟ್ಟು ದುಡ್ಡು ಕೊಟ್ಟು ನೀವು ಅಪರಾಧನ ತಲೆ ಮೇಲೆ ಹೊತ್ಕೊಳ್ಳಿ ಅಂತ ಹೇಳಿ ಇನ್ಸಿಸ್ಟ್ ಮಾಡಿದ್ರು ಅನ್ನೋದು ಮಾತು ಆಚೆ ಚರ್ಚೆ ಆಗ್ತಿದೆ. ಹೌದೌದು, ಗೊತ್ತಾಯ್ತು ಮೇಡಮ್. ನಾನು ನೋಡಿದೆ ಅದನ್ನ. ಅದು ತಪ್ಪಲ್ವಾ? ಇವ್ರು ಮಾಡಿರೋ ತಪ್ಪಿಗೆ ಇವರೇ ತಾನೇ ಜವಾಬ್ದಾರಿಗೆ. ಯಾರ್ದೋ ಸಿನಿಮಾನ ಇದು ನನ್ನ ಸಿನಿಮಾ, ನನ್ನ ಟೈಟ್ಲು, ನನ್ನ ಕತೆ ಅಂತೇಳಿ ಜಂಬ ಕೊಚ್ಕೊಳ್ಳೋರು ಮಾಡಿರೋ ಅಪರಾಧನ ಯಾಕೆ ಇನ್ನೊಬ್ರ ತಲೆ ಮೇಲೆ ಹಾಕ್ಬೇಕು? ಅದನ್ನು ಒಪ್ಕೋಬೇಕಲ್ವ ಇವರು? ಅವ್ರ ಅಭಿಮಾನಿಗಳು ಅಂತ ಕರೆಸ್ಕೊಳ್ತಿರೋರು ಉಮಾಪತಿ ಅವರೇ. ಮತ್ತೋರ್ವ ನಟಿ ನ್ಯಾಷನಲ್ ಮೀಡಿಯಾದಲ್ಲಿ ಮಾತನಾಡುವಾಗ ಹೇಳ್ತಾರೆ ಅವ್ರು ಯಾರು ಕೂಡ ನಿಜವಾದ ಫ್ಯಾನ್ಗಳೇ ಅಲ್ಲ. ಏನಿಲ್ಲಿ ಹೈಪ್ ಕಾಣೋಕೆ ಸಿಗ್ತಾ ಇದೆ ಅಷ್ಟರ ಮಟ್ಟಿಗೆ ಫ್ಯಾನ್ಗಳಿಲ್ಲ. ಇನ್ಫ್ಯಾಕ್ಟ್ ಅವರು ಫ್ಯಾನ್ಗಳು ಅಂತ ಏನು ಕರೆಸ್ಕೊಳ್ತಿದ್ದಾರೆ ಅವರೆಲ್ಲ ಪೇಡ್ ಫ್ಯಾನ್ಸ್. ಪ್ರೊಡ್ಯೂಸರ್ಗಳ ಕೈಯಿಂದ ದುಡ್ಡು ಕೊಟ್ಟು ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ ಜೈಕಾರ ಹಾಕ್ಸ್ತಾ ಇದ್ದ ಉದಾಹರಣೆಗಳು ಕಣ್ಣು ಮುಂದೆನೇ ಇದೆ. ಸೊ ದರ್ಶನ್ ಫ್ಯಾನ್ ಬೇಸ್ ಕೂಡ ಫೇಕ್ ಅನ್ನೋ ಮಾತುಗಳು ಚರ್ಚೆ ಆಗ್ತಾ ಇದೆ. ಇಲ್ಲಿ ಒಬ್ಬ ಪುನೀತ್ ಅಂತ ಒಬ್ಬ ಇದ್ದಾನೆ, ಯಾರು ಸ್ಕಾರ್ಪಿಯೋ ಇದೆಯಲ್ಲ ಅವನೊಬ್ಬ, ಮತ್ತೆ ನಾಗು ಅನ್ನೋನೊಬ್ಬ. ಇವ್ರಿಗೆ ನಾವು ದುಡ್ಡು ಕೊಡಬೇಕು. ಏನಕ್ಕೆ ದುಡ್ಡು ಕೊಡಬೇಕು? ಇವ್ರ ಫ್ಯಾನ್ಸ್ಗಳನ್ನೆಲ್ಲ ಸ್ವಲ್ಪ ಅದಕ್ಕೆ ಖರ್ಚು ವೆಚ್ಚಗಳಿಗೆ ನಾವು ಇವ್ರಿಗೆ ದುಡ್ಡು ಕೊಡ್ಬೇಕು. ಇವ್ರು ಅವ್ರನ್ನ ಹ್ಯಾಂಡಲ್ ಮಾಡ್ತಾರೆ. ಮಾಡಿ ಏನ್ ಮಾಡ್ತಾರೆ ಅಂದ್ರೆ ಯಾರಾದ್ರೂ ಈ ತರ ಕಮೆಂಟ್ಗಳು ಹಾಕೋದು, ಬೇರೆ ಇರೋಗಳ ಸಿನಿಮಾನ ಪೈರಸಿ ಮಾಡಿಸೋದು. ಮೇಡಮ್ ಅವ್ರು ಇಲ್ಲಲ್ಲ, ಅವರೆಲ್ಲ ಪೇಯ್ಡ್ ಇದೇನು ಪ್ರಮೋಟರ್ಸ್ ಅಂತ ಏನು ಕರಿತೀವಿ ಅವ್ರುಗಳು ಅಷ್ಟೇ. ಆಮೇಲೆ ಇವ್ರುಗಳೆಲ್ಲ ಇವೆಲ್ಲ ನಮ್ಮ ಸಿನಿಮಾಗಳು ಮಾಡಬೇಕಾದ್ರೂ ಅಷ್ಟೇ ನಾವೆಲ್ಲ ರೀತಿ ಅವ್ರು ಯಾರು ಇವಾಗ ಸೋಕಾಲ್ಡ್ ಯಾರು ಹೇಳ್ಕೋತಾ ಇದ್ದಾರಲ್ಲ ಅವ್ರುಗಳಿಗೆಲ್ಲ ದುಡ್ಡು ಕೊಟ್ಬಿಟ್ಟೆ ನಾವು ಮಾಡಿಸಿರೋಂಥದ್ದು. ಬಟ್ ಪ್ರಾಮಾಣಿಕವಾಗಿ ಅವ್ರಿಗೆ ಇದ್ದಾರೆ, ಇಲ್ಲ ಅಂತ ನಾನು ಹೇಳಲ್ಲ. ಪ್ರಾಮಾಣಿಕವಾಗಿ ಒಳ್ಳೆ ಫ್ಯಾನ್ಸ್ಗಳು ಇದ್ದಾರೆ, ಇಲ್ಲ ಅಂತಲ್ಲ. ಬಟ್ ಇನ್ನೊಂದಷ್ಟು ಜನ ಈ ಕೊಳ್ತೋಗಿರೋ ಹಣ್ಣುಗಳ ಥರ ಒಂದಷ್ಟು ಜನ ಕೊಳ್ತೋಗಿರೋರು ಇದ್ದಾರೆ ಇದರಲ್ಲಿ. ನಿಮ್ಮ ಸಿನಿಮಾ ಮಾಡ್ಬೇಕಾದ್ರೆ ನೀವು ಕೂಡ ಕೊಟ್ಟಿದ್ರ ಈ ಫ್ಯಾನ್ ಅಸೋಸಿಯೇಷನ್ಗೆ ಅದ್ರ ಮೇಂಟೆನೆನ್ಸ್ಗೆ ಎಲ್ಲ ಹಣ ಕೊಟ್ಟಿದ್ರ ನೀವು? ಕೊಟ್ಟಿದ್ದೆ ಮೇಡಮ್, ಕೊಟ್ಟಿದ್ದೆ. ಈ ಎಲ್ಲ ನಾವು ಕೊಡ್ಲೇಬೇಕು. ಯಾರೇ ಸಿನಿಮಾ ಮಾಡಿದ್ರು ಕೊಡ್ಲೇಬೇಕು. ಅದು ಎಲ್ಲರಿಗೂ ಇರಲ್ಲ ಮೇಡಮ್. ಇವಾಗ ನಾನು ಸುದೀಪ್ ಅವ್ರ ಜೊತೆಲಿ ಮಾಡಿದ್ದೀನಿ, ಅವ್ರಿಗೇನು ನಾನು ಯಾವತ್ತೂ ಕೊಟ್ಟಿಲ್ಲ. ನನ್ನ ಹತ್ರ ಕೇಳಲೂ ಇಲ್ಲ, ನಾನು ಕೊಟ್ಟೂ ಇಲ್ಲ. ಮುಳ್ಳಿ ಅವ್ರ ಜೊತೆಲಿ ಮಾಡಿದ್ದೀನಿ, ಅವ್ರಿಗೂ ಯಾವತ್ತೂ ನಾನೇನು ಕೇಳಿಲ್ಲ. ಚಿಕ್ಕಣ್ಣನಿಗೂ ಮಾಡಿದ್ದೀನಿಲ್ಲ, ಇವರೊಬ್ಬರು ನಾನು ಕೊಟ್ಟಿದ್ದೀನಿ ಮೇಡಮ್. ಸುದೀಪ್ ಅವರು ನೀವು ಪ್ರಸ್ತಾಪ ಮಾಡಿದಾಗ ಸುದೀಪ್ ಅವರ ರಿಯಾಕ್ಷನ್ ಬಹಳ ಚರ್ಚೆ ಆಗ್ತಿದೆ. ಅದರಲ್ಲಿ ಒಂದು ಮಾತು ಪ್ರಮುಖವಾಗಿ, ಈ ಹಿಂದೆ ಹೆಂಡತಿ ಜೊತೆ ದರ್ಶನ್ ಅವ್ರು ಗಲಾಟೆ ಮಾಡ್ಕೊಂಡಾಗ ಸ್ಯಾಂಡಲ್ವುಡ್ನ ಒಬ್ರು ಹಿರಿಯರು ಹೋದ್ರು, ಮಧ್ಯಸ್ಥಿಕೆ ವಹಿಸಿ ಅವ್ರನ್ನ ಸಮಾಧಾನ ಮಾಡೋಕೆ ಹೋದ್ರು. ನಂತರದಲ್ಲಿ ಅವರೇ ಜೋಕ್ ಆಗೋದ್ರು. ಅಂದ್ರೆ ದರ್ಶನ್ ಅವರನ್ನ ವಹಿಸ್ಕೊಂಡು ಅಥವಾ ಅವ್ರ ವಿಚಾರದಲ್ಲಿ ಏನೋ ಸರಿ ಮಾಡೋಣ ಅಂತ ಹೋದವ್ರನ್ನೆಲ್ಲ ದರ್ಶನ್ ಅವರೇ ಜೋಕ್ ಮಾಡಿಬಿಟ್ಬಿಡ್ತಾರೆ, ಅವ್ರ ವಿರುದ್ಧನೇ ಕತ್ತಿ ಮಸಿಯಕ್ಕೆ ಪ್ರಾರಂಭ ಮಾಡಿಬಿಡ್ತಾರೆ. ಈ ರೀತಿ ಚರ್ಚೆ ಕೂಡ ಸುದೀಪ್ ಅವ್ರ ರಿಯಾಕ್ಷನ್ ನಂತರದಲ್ಲಿ ಬರ್ತಿದೆ. ಹೌದೌದು, ಅಲ್ಲ ಇದ್ರೂ ಇರ್ಬೋದು ಮೇಡಮ್, ನನಗೆ ಗೊತ್ತಿಲ್ಲ ಅವ್ರದ್ದು ಹಿಂಗೆ ಅಂತ. ಯಾಕಂದರೆ ಅವತ್ತಿನ ಸಂದರ್ಭದಲ್ಲಿ ನಾನು ಇರಲಿಲ್ಲ. ಸೊ ಹಂಗಾಗಿ ಇದ್ರೂ ಇರ್ಬೋದೇನೋ ಮೇಡಮ್. ಅದು ಅವ್ರು ಹೇಳ್ತಾ ಇದ್ದಾರೆ ಅಂದರೆ ಅವ್ರ ಅನುಭವನೂ ಭಾಳ ದೊಡ್ಡದಿರ್ತದೆ.